ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರದ ಕೆಲಸಗಳು ಆಗೋದೇ ಇಲ್ಲ, ಯಾವುದೇ ಸರ್ಕಾರದ ಯೋಜನೆಗಳು ನಮಗೆ ಸಿಗೋದೇ ಇಲ್ಲ. ಮತ್ತೆ ಈ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂದ್ರೆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಈ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂದ್ರೆ ಯಾವುದೇ ಒಂದು ಪ್ರಾಪರ್ಟಿ ಆಸ್ತಿಯನ್ನು ಮಾರೋದಕ್ಕೂ ಆಗೋದಿಲ್ಲ, ಮತ್ತೆ ಪರ್ಚೇಸ್ ಕೊಂಡುಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಈ ಒಂದು ಆಧಾರ್ ಕಾರ್ಡ್ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ಈಗ ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ಅದಕ್ಕಾಗಿ ಈ ಆಧಾರ್ ಕಾರ್ಡ್ ನ ನಮ್ಮ ಕೇಂದ್ರ ಸರ್ಕಾರ ಅಪ್ಡೇಟ್ ಮಾಡೋದಕ್ಕೆ 10 ವರ್ಷಕ್ಕಿಂತ ಹಳೆಯದು 10 ವರ್ಷಕ್ಕಿಂತ ಹಳೆಯದು ಆಧಾರ್ ಕಾರ್ಡ್ ನ ಮತ್ತೆ ಅಪ್ಡೇಟ್ ಮಾಡೋದಕ್ಕೆ ಈ ಒಂದು ಕೊನೆಯ ಡೇಟ್ ಅನ್ನು ಮಾರ್ಚ್ 15, 2024ಕ್ಕೆ ಕೊನೆಯ ಡೇಟ್ ಇತ್ತು ಮೊನ್ನೆ ತಾನೇ. ಮತ್ತೆ ಈ ಒಂದು ಆದೇಶವನ್ನು ಮತ್ತೆ 3 ತಿಂಗಳು ಎಕ್ಸ್ಟೆಂಡ್ ಮಾಡಿ ಮತ್ತೆ ಜೂನ್ 14, 2024ರವರೆಗೆ ಈ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಮತ್ತೊಂದು ಆದೇಶವನ್ನು ಕೊಟ್ಟಿದೆ. ಜೂನ್ 14ರ ತನಕ ತಾವು ಎಲ್ಲ ತಮ್ಮ ಈ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೋಬೇಕಂತ ಒಂದು ಆದೇಶ ಕೊಟ್ಟಿದ್ದಾರೆ. ಯಾರೆಲ್ಲ ಅಪ್ಡೇಟ್ ಮಾಡಬೇಕು ಮತ್ತೆ ಯಾರೆಲ್ಲ ಅಪ್ಡೇಟ್ ಮಾಡಬಾರ್ದು, ಮತ್ತೆ ಹೇಗೆ ತಮ್ಮ ಮೊಬೈಲ್ ಅಲ್ಲಿ ಫ್ರೀ ಆಗಿ ಮನೆಯಲ್ಲಿ ಕೂತ್ಕೊಂಡು ಯಾವ ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಟು ಹೇಗೆ ಮಾಡ್ಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಬಹುದು. ಈ ಒಂದು ಆಧಾರ್ ಕಾರ್ಡ್ ನ ಯಾರೆಲ್ಲ ಅಪ್ಡೇಟ್ ಮಾಡಬೇಕು, ಯಾರೆಲ್ಲ ಅಪ್ಡೇಟ್ ಮಾಡ್ಬೇಕಪ್ಪ ಅಂದ್ರೆ ಮೊದಲಿಗೆ ಈ ಒಂದು 10 ವರ್ಷ ಆಗಿರ್ತಕ್ಕಂಥ 10 ವರ್ಷ ಹಳೆಯದಾದ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಲೇಬೇಕು. ಈಗಾಗಲೇ ನಾನು 1 ವರ್ಷ ಮೊದಲು 2 ವರ್ಷ ಮೊದಲು ನಾನು ಅಡ್ರೆಸ್ ಅನ್ನು ಅಪ್ಡೇಟ್ ಮಾಡಿದ್ದೀನಿ, ಹಾಗೆ ಇಲ್ಲ ನಾನು ಫೋನ್ ನಂಬರ್ ಅಪ್ಡೇಟ್ ಮಾಡಿದ್ದೀನಿ ಅಂತ ಮಾಡಿದ್ರೆ ಅವರು ಈ ಒಂದು ಅಪ್ಡೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಯಾರು ಕೂಡ ಈ ಒಂದು 10 ವರ್ಷದಿಂದ ನಾನು ಆಧಾರ್ ಕಾರ್ಡ್ ಬಂದಾಗಿಂದ ನಾನು ಫೋನ್ ನಂಬರ್ ಚೇಂಜ್ ಮಾಡಿಲ್ಲ, ಅಡ್ರೆಸ್ ಪ್ರೂಫ್ ಚೇಂಜ್ ಮಾಡಿಲ್ಲ, ಏನೂ ಚೇಂಜ್ ಮಾಡಿಲ್ಲ ಅನ್ನೋರು ಈ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಲೇಬೇಕು. ಅದು ಬಹಳ ಕಡ್ಡಾಯ ಇದೆ. ಹಾಗೆ ಈ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡೋದಕ್ಕೆ ನಾನು ಈ ಒಂದು ಸೈಡ್ ಅಲ್ಲಿ ಸ್ಕ್ರೀನ್ ರೆಕಾರ್ಡರ್ ಬರ್ತಾ ಹೋಗುತ್ತೆ. ಆ ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊಬೈಲ್ ಅಲ್ಲಿ ಕೂತ್ಕೊಂಡು ಹೇಗೆ ನೀವು ಈ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೋಬಹುದಂತ ನಾನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ತಮ್ಮಲ್ಲಿ ಒಂದು 2-3 ಡಾಕ್ಯುಮೆಂಟ್ಸ್ ಅನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ. ಒಂದು JPG ಫಾರ್ಮೆಟ್, PNG ಫಾರ್ಮೆಟ್, ಇಲ್ಲ PDF ಫಾರ್ಮೆಟ್ ಅಲ್ಲಿ 2 ಡಾಕ್ಯುಮೆಂಟ್ಸ್, ಒಂದು POI, ಒಂದು ಪ್ರೂಫ್ ಆಫ್ ಐಡೆಂಟಿಫಿಕೇಶನ್, ಇನ್ನೊಂದು POA ಪ್ರೂಫ್ ಆಫ್ ಅಡ್ರೆಸ್. ಇವೆರಡು ಡಾಕ್ಯುಮೆಂಟ್ಸ್ ಅನ್ನ ನೀವು ಇಟ್ಕೊಳ್ಳಿ, ಮುಂದೆ ಅಪ್ಲೋಡ್ ಮಾಡೋದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಈಸಿ ಆಗುತ್ತೆ. ನಾನು ನಿಮ್ಮ ಮೊಬೈಲ್ ಅಲ್ಲಿ ಈ ಒಂದು ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಂಡ ತಕ್ಷಣ ಈ ಒಂದು ಅಧಿಕೃತ ವೆಬ್ಸೈಟ್ ನಮ್ಮ ಈ ಒಂದು uidai.gov.in ಅಂತ ಟೈಪ್ ಮಾಡಿ ಎಂಟ್ರಿ ಮಾಡಿ. ಇಲ್ಲಿ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಅಲ್ಲಿ ಇಲ್ಲಿ ಮೇಲ್ಗಡೆ ಅಪ್ಡೇಟ್ ಆಧಾರ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ನೆಕ್ಸ್ಟ್ ಈ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ವೆಲ್ಕಮ್ ಟು ಮೈ ಆಧಾರ್, ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಟೈಪ್ ಮಾಡಿ. ಆಧಾರ್ ನಂಬರ್ನ ಕರೆಕ್ಟ್ ಆಗಿ ಟೈಪ್ ಮಾಡಿ ಈ ಒಂದು ಕ್ಯಾಪ್ಚಾ ಕೋಡ್ ನ ಎಂಟ್ರಿ ಮಾಡಿ. ಲಾಗಿನ್ ವಿತ್ OTP. ಈಗ ಒಂದು OTP ಬರುತ್ತೆ. ನಿಮಗೆ ಬಂದಂತ OTP ಅನ್ನು ನೀವು ಎಂಟ್ರಿ ಮಾಡಿ. ನನಗೆ ಬಂದಂತ OTP ಅನ್ನು ನಾನು ಎಂಟ್ರಿ ಮಾಡ್ತೇನೆ. ಲಾಗಿನ್. ಅದು ನಾನು ಆಗ್ಲೇ ಓಪನ್ ಮಾಡಿದ್ದೆ, ಅದಕ್ಕಾಗಿ ಅದು ತೋರಿಸ್ತಾ ಇದೆ. ಈ ಒಂದು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಅಂತ ಇದೆ, ಈ ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು
ಈ ಒಂದು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಪೇಜ್ ಬರುತ್ತೆ. ಈ ಒಂದು ಪೇಜ್ ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್, ಇದು ಹೌ ಇಟ್ ವರ್ಕ್ಸ್, ಈ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ಸ್ ಅನ್ನ ಅಂದ್ರೆ ನೀವು ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಹೇಗೆ ವರ್ಕ್ ಆಗುತ್ತೆ ಅಂತ ಇದು ಒಂದು ಇನ್ಸ್ಟ್ರಕ್ಷನ್ಸ್ ಮೂಲಕ ಹೇಳಿದ್ದಾರೆ ಅವರು. ತಾವು ಈ ಒಂದು ಇನ್ಸ್ಟ್ರಕ್ಷನ್ಸ್ ಓದಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಈ ಒಂದು ವೆರಿಫೈ ನಿಮ್ದೆಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಡೀಟೇಲ್ಸ್ ಎಲ್ಲ ಕರೆಕ್ಟ್ ವೆರಿಫೈ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಅಂತ ಮಾಡಿದ್ಮೇಲೆ ನಾನು ಆಗ್ಲೇ ಹೇಳಿದಾಗೆ POI ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಮತ್ತೆ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್, ಈ ಎರಡು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಪ್ಲೋಡ್ ಮಾಡಿ ಆಮೇಲೆ ಫಿನಿಶ್ ಅಂದ ತಕ್ಷಣ ನಿಮಗೆ ಒಂದು ಎಕ್ನಾಲಜ್ಮೆಂಟ್ ಬರುತ್ತೆ. ಮುಂದೆ ನೀವು ಅದನ್ನ ಟ್ರ್ಯಾಕ್ ಮಾಡ್ಬೋದು. ಮತ್ತೆ ಮುಂದೆ ಅದನ್ನ ನೀವು ಟ್ರ್ಯಾಕ್ ಮಾಡಿ ಒಂದು 15 ದಿವಸದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಆಗಿದ್ದಿಲ್ಲ ಅಂದ್ರೆ ಮತ್ತೆ ನೀವು ಅದನ್ನು ಎಕ್ನಾಲಜ್ಮೆಂಟ್ ಅಲ್ಲಿ ನಂಬರ್ ಅನ್ನ ಹೊಡೆದು ನೀವು ಏನಾಯ್ತು ಅಂತ ಸ್ಟೇಟಸ್ ಅನ್ನ ಚೆಕ್ ಮಾಡ್ಬೋದು. ಹಾಗೆ ಈ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಕ್ಕೆ ಇಷ್ಟು ಒಂದು ಚಿಕ್ಕ ಸಿಂಪಲ್ ಒಂದು 2 ಸ್ಟೆಪ್ ಇದೆ. ಅದನ್ನು ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈ ಒಂದು ಆಧಾರ್ ಕಾರ್ಡ್ ನ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ತಾವು ಅಪ್ಡೇಟ್ ಮಾಡ್ಕೋಬಹುದು. ಹಾಗೆ ಈ ಒಂದು ವಿಡಿಯೋ ತಮಗೆ ಉಪಯುಕ್ತವಾದಲ್ಲಿ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.